ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೂಡ ನಾನು ದುಬೈಯಲ್ಲೇ ಇದ್ದೀನಿ. ದುಬೈಯಿಂದಾನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಪಂಚ ತುಂಬಾ ಮಾರ್ಕೆಟ್ ಎಲ್ಲಾನು ತುಂಬಾ ಕುತೂಹಲಕಾರಿಯಾಗಿ ಇದೆ. ಗೋಲ್ಡ್ ಕೂಡ ಕುತೂಹಲಕಾರಿಯಾಗೇ ಇದೆ. ಗೋಲ್ಡ್ ಭಯಂಕರವಾಗಿ ಏರಿದೆ. ಇನ್ಫ್ಯಾಕ್ಟ್ 3900 ನ ಸ್ಪಾಟ್ ಅಲ್ಲಿ ಕ್ರಾಸ್ ಮಾಡಿದೆ. ಆಲ್ಮೋಸ್ಟ್ 3950 ಹತ್ರ ಹೋಗಿದೆ. 3950 ಹತ್ರ ಫ್ಯೂಚರ್ಸ್ ಮಾರ್ಕೆಟ್ ಇದೆ. 4000ನ ಕ್ರಾಸ್ ಮಾಡಿಬಿಡತ್ತೆ. 3000ದಿಂದ 4000ನ ಆದಷ್ಟು ಬೇಗ ಹೋಗುತ್ತೆ ಅಂತ 4000ನ ಕ್ರಾಸ್ ಮಾಡಿದೆ. ಇಂಡಿಯಾದಲ್ಲಿ 11,000 ಕ್ರಾಸ್ ಮಾಡಿದೆ. 22 ಕ್ಯಾರೆಟ್ ಗೋಲ್ಡ್ 12,000 ಕ್ರಾಸ್ ಮಾಡಿದೆ. 24 ಕ್ಯಾರೆಟ್ ಗೋಲ್ಡ್ 9,000 ಕ್ರಾಸ್ ಮಾಡಿದೆ. 18 ಕ್ಯಾರೆಟ್ ಗೋಲ್ಡ್. ಸೊ 9,000, 11,000, 12,000 ಇದು ಮೂರೂನು ಹಿಸ್ಟಾರಿಕ್ ಹೈಸ್. 11,060 ಅಂತ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು, ಇಷ್ಟು ಬೇಗ ಬರುತ್ತೆ ಅಂತ ನಾನು ಎದುರು ನೋಡದೇ ಇರುವಂತದ್ದು. ಬಟ್ ಇದಕ್ಕೆ ನಾವು ಟ್ರಂಪ್ ಭಾಗವತರ್ಗೆ ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ. ತುಂಬಾ ಟೈಮ್ ಇತ್ತು 400 ಗ್ರಾಮ್ ತಗೊಳ್ಳೋದಕ್ಕೆ. ಈಗ ಯಾಕೆ ನಾನು ನಿಮ್ಗೆ 400 ಗ್ರಾಮ್ ತಗೊಳ್ಳಿ ಅಂತ ಹೇಳಿದ್ದೆ ಅಂತ ಅನ್ನೋದು ಈಗ ಅರ್ಥ ಆಗಿರು. ಇದೇ ತರ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ, ಕಂಟಿನ್ಯೂ ಆಗಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ರೀಸನ್ ಇಲ್ಲ. ಇನ್ನು ಒಂದು 6 ತಿಂಗಳಲ್ಲಿ 11,750 ಅನ್ನೋದನ್ನ ಈಸಿಯಾಗಿ ಕ್ರಾಸ್ ಮಾಡಿಬಿಡತ್ತೆ. ನಾನು ಸೇಫ್ಟಿಗೋಸ್ಕರ 6 ತಿಂಗಳು ಅಂತ ಹೇಳ್ತಾ ಇದ್ದೀನಿ. ಅದು ಯಾವಾಗ ಬೇಕಾದ್ರೂ ಕ್ರಾಸ್ ಆಗ್ಬಹುದು. 11,750 to 12,000 ಟಚ್ ಆಯ್ತು ಅಂತ ಅಂದ್ರೆ ನಿಮ್ಮ ಹತ್ರ ಎಲ್ಲ 48 ಲಕ್ಷ ರೂಪಾಯಿ ದುಡ್ಡು ಸೇರಿರತ್ತೆ. ಈ 48 ಲಕ್ಷ ರೂಪಾಯಿನ ನಿಮ್ಮ ಎಮರ್ಜೆನ್ಸಿಗೆ ಫಾಲೋ ಮಾಡುವಂತವ್ರಿಗೆ ಕ್ಯಾಶ್ ಅಲ್ಲಿ ಇಡಬೇಡಿ, ಗೋಲ್ಡ್ ಅಲ್ಲಿ ಇಡಿ ಅಂತ ಹೇಳಿದ್ದೆ. ಸೊ ನೀವು ಆವರೇಜ್ ಆಗಿ 25 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗೂ ಹಾಕಿದ್ರು ಕೂಡ ಇವತ್ತಿಗೆ 48 ಲಕ್ಷ ರೂಪಾಯಿ ಆಗಿರುತ್ತೆ. ಈ ಎಮರ್ಜೆನ್ಸಿ ಕ್ಯಾಶ್ ಅಂತ ಅನ್ನೋದು ಬೆಳೆಯುತ್ತೆ. ಇವತ್ತು ಇದಕ್ಕೆ ಅಗೇನ್ಸ್ಟ್ ಆಗಿ 35 ಲಕ್ಷದವರೆಗೂ ಫೈನಾನ್ಸ್ ಕೊಡ್ತಾರೆ. ನೀವೆಲ್ಲ 6 ತಿಂಗಳಿಗೆ ಎಮರ್ಜೆನ್ಸಿ ಫಂಡ್ ಅಂತ ಅನ್ಕೊಂಡಿದ್ದನ್ನ ಇವತ್ತಿಗೆ ನಿಯರ್ಲಿ 3 ವರ್ಷದವರೆಗೂ ಕೂಡ ನಿಮ್ಮಿಂದ ಸ್ಟ್ರೆಚ್ ಮಾಡೋದಕ್ಕೆ ಆಗುತ್ತೆ. ಇದು ಬರುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ನಮಗೆ ರಿವಾರ್ಡ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಮುಂಚೆನೇ ಹೇಳಿದ ಥರ ಟ್ರಂಪ್ ಭಾಗವತರಿಗೇನೆ ನಾವು ಇದಕ್ಕೆ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಟ್ರಂಪ್ ಭಾಗವತರು ಫೆಡ್ರಲ್ಗೆ ಏಟ್ ಕೊಟ್ಟರು ಅಂತಂದ್ರೆ ಮುಂದಿನ ವರ್ಷ ಇನ್ನೂ ಕೂಡ ಏರೋದಕ್ಕೆ ಸಾಧ್ಯತೆಗಳು ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ, ಬಾಂಡ್ ಮಾರ್ಕೆಟಲ್ಲಿ ಬಾಂಡು ಏರ್ತು, ಅದೇ ಸಮಯದಲ್ಲಿ ಸ್ಟಾಕ್ ಕೂಡ ಏರ್ತು. ಇವತ್ತು ಇಂಡಿಯಾದಲ್ಲಿ ಸುಮಾರು 110 ಪಾಯಿಂಟಿಂದ 115 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಮೇಲೂ ಕೆಳಗೂ ಹೋಗ್ತಾ ಇದೆ. ಬಟ್ ಒಂದು 60 ಪಾಯಿಂಟ್ ಪ್ಲಸ್ ಅಲ್ಲಿ ಮೇಲೆ ಕ್ಲೋಸ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದೇ ಸಮಯದಲ್ಲಿ ಇದನ್ನ ಬ್ಯಾಂಕ್ ನಿಫ್ಟಿ ಇಟ್ಟೇ ಏರ್ಸಿದ್ದಾರೆ. ಮುಂಚೆನೆ ಅವತ್ತು RBI ಪಾಲಿಸಿ ಬಂದಿದ್ದ ದಿನಾನೇ 700 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಏರಿತ್ತು. ಇವತ್ತು 500 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಏರಿದೆ. ಸೊ ಬ್ಯಾಂಕ್ಸ್ನ ಇಟ್ಟೇನೆ ಇದನ್ನ ಏರ್ಸಿದ್ದಾರೆ. ನಾವೆಲ್ಲ ಲಾಂಗ್ ಆನ್ ಬ್ಯಾಂಕ್ ಇರೋದ್ರಿಂದ, ಒಂದು ಬ್ಯಾಂಕ್ ಅಲ್ಲ ಹಲವು ಬ್ಯಾಂಕ್ಗಳಲ್ಲಿ ಲಾಂಗ್ ಆಗಿರೋದ್ರಿಂದ ನಮಗೆ ಇದು ಒಂದು ವರ್ಕೌಟ್ ಆಗುವಂತ ಬೆಟ್ಟು. ಇದೇ ಸಮಯದಲ್ಲಿ ಗೋಲ್ಡ್ ಲೋನ್ ಕಂಪನಿಗಳೆಲ್ಲಾನು ಭಯಂಕರವಾಗಿ ಏರಿದೆ. ಇದರಲ್ಲೇನೆ ನಮಗೆ ಬೆನಿಫಿಟ್ಟು. ಇದೇ ಸಮಯದಲ್ಲಿ ಡಾಲರು 88ರಲ್ಲೇ ಇದೆ. ಇದನ್ನ ನೀವು ಹೋಗಿ ಬ್ಯಾಂಕ್ ಅಲ್ಲಿ ನೀವೇ ಬದಲಾಯಿಸಬೇಕು ಅಂತ ಕೇಳಿದ್ರಿ ಅಂತಂದ್ರೆ 90ವರೆಗೂ ಕೇಳ್ತಾರೆ. ನಮಗೆ ಬೆನಿಫಿಟ್ ಆಗಿ ಇದೆ. TCS ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ, ಸೆಕೆಂಡ್ ಡಿವಿಡೆಂಟ್ ಕೊಡ್ತಾರೆ ಅಂತ ಎದುರು ನೋಡಲ್ಪಡ್ತಿದೆ. ಅದಕ್ಕೆ ರೆಕಾರ್ಡ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಈ 2,900ಕ್ಕಿಂತ ಕೆಳಗಡೆ ಸ್ವಲ್ಪ ದಿನಕ್ಕೆ ಹೋಯ್ತು. ಇವಾಗ 3,000 ಕೆಳಗಡೆ ಹೋದಾಗ್ಲೇನೆ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಅಕ್ಟೋಬರ್ 9ನೇ ತಾರೀಕು ಒಂದು ಡಿವಿಡೆಂಟ್ ಸಿಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಅಕ್ಟೋಬರ್ 9ಕ್ಕೆ ನಿಮಗೆ ಒಂದು ಅವಕಾಶ ಕಾಯ್ತಾ ಇದೆ. ಇವತ್ತು ಟಾಟಾ ಕ್ಯಾಪಿಟಲ್ದು IPO ಬಂದಿದೆ. 110 ರೂಪಾಯಿಯಿಂದ 326 ರೂಪಾಯಿವರೆಗೂ ಹಾಕಿದ್ದಾರೆ. ಇದು ಅಪ್ಪರ್ ಎಂಡ್ ಅಲ್ಲೇ ಲಿಸ್ಟ್ ಆಗುತ್ತೆ, ಸಬ್ಸ್ಕ್ರೈಬ್ ಆಗುತ್ತೆ. ಯಾಕೆ ಅಂತಂದ್ರೆ ಆಲ್ರೆಡಿ ಆಂಕರ್ ಬುಕ್ ಎಲ್ಲ ಹಲವು ಮಟ್ಟಿಗೆ ಬುಕ್ ಆಗಿದೆ. ಅದಾದ್ಮೇಲೆ ಈ ಗ್ರೇ ಪ್ರೀಮಿಯಂ ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನೋಡಿ
ಆಲ್ರೆಡಿ ಅದು ಆಲ್ಮೋಸ್ಟ್ 4 ಟೈಮ್ಸ್ ಬುಕ್ಕಲ್ಲೇ ಅವ್ರು ಇಟ್ಟಿದ್ದಾರೆ. ಯಾಕೆಂತಂದ್ರೆ 85 ರೂಪಾಯಿ ಬುಕ್ ವ್ಯಾಲ್ಯೂ. ಸೊ ಪಾಪ ಆಯ್ತು ಅಂತಂದ್ರೂ 4.5 5ಕ್ಕಿಂತ ಮೇಲೆ ಬುಕ್ ವ್ಯಾಲ್ಯೂ ಹೋಗೋದಿಲ್ಲ. ನನ್ನ ಲೆಕ್ಕಾಚಾರ 400 ರಿಂದ 480 ಲಿಸ್ಟಿಂಗ್ ಕಂಡೀಷನ್ ಸೂಪರ್ ಆಗಿ ಇದ್ರೆ ಲಿಸ್ಟ್ ಆಗುತ್ತೆ. ಅದಕ್ಕಿಂತ ಮೇಲೆ ಲಿಸ್ಟ್ ಆಯ್ತು ಅಂತ ಅಂದ್ರೆ ನಮಗೆ ಅದು ಬೋನಸ್. ಹಾಕ್ಬೇಕಾ ಬೇಡವಾ ಅಂತ ತುಂಬಾ ಜನ ಕೇಳ್ತೀರಾ. ತಿರ್ಗಾ ನಾನ್ ನಿಮ್ಗೆ ಅದನ್ನೇ ಹೇಳ್ತೀನಿ, ನಿಮಗೆ ಅಂತ ಒಬ್ರು ಪಗಡೆಯನ್ನ ಇಟ್ಟಿದ್ದಾರೆ, ಪಗಡೆಯನ್ನ ಆಡಿ ನಿಮಗೆ ಸಿಕ್ಕಿದ್ರೆ ಲಾಭ. ಇದೇ ಸಮಯದಲ್ಲಿ IPO ಫೈನಾನ್ಸಿಂಗ್ ಅಲ್ಲಿ 25 ಲಕ್ಷದವರೆಗೂ ಬ್ಯಾಂಕ್ ಕೊಡ್ಬೋದು ಅಂತ ಹೇಳಿದ್ದಾರೆ. ನಿಮ್ಮ ಬ್ಯಾಂಕ್ ಅಲ್ಲೂ ಕೊಡ್ತಾರೆ. ಯೂಸ್ ಮಾಡಿ ಆಡಿ ನೋಡಿ, ಲಕ್ಕೇನಾದ್ರೂ ಬಂದ್ರೆ ನಿಮ್ದೆ. ಬಟ್ ಈ ಫೈನಾನ್ಸಿಂಗ್ ಅಲಾಟ್ ಆಯ್ತು ಅಂತ ಅಂದ್ರೆ ನೀವೇ ಕ್ವಿಕ್ಕಾಗಿ ಕ್ಲೋಸ್ ಮಾಡಿಬಿಡತ್ತೆ. ಮಾಡಬೇಕು. ನಾಳೆ ಈ ಟೈಮ್ಗೆ ನೀವು ತಗೊಂಡು ಯೂಸ್ ಮಾಡಿದ್ರಿ ಅಂತ ಅಂದ್ರೆ ನಾಳೆ ಒಳಗೆ ನೀವು ಹಾಕಿದ್ರಿ ಅಂತಂದ್ರೆ ನಿಮಗೆ ಅವಕಾಶಗಳು ಇದೆಯಾ ಇಲ್ವಾ ಅಂತ ಅನ್ನೋದು ಒಂದು 10 ದಿನದಲ್ಲಿ ಗೊತ್ತಾಗ್ಬಿಡತ್ತೆ. ಡೆಫಿನೆಟ್ ಆಗಿ ಲಿಸ್ಟಿಂಗ್ ಗೇನ್ ಪಾಸಿಟಿವ್ ಆಗೇ ಇರುತ್ತೆ. ಪಗಡೆ ಆಡಬೇಕು ಅಂತ ಅನ್ಕೊಂಡ್ರೆ ಆಡಿ ನೋಡಿ ಎಷ್ಟು ಗೇನ್ ಬರುತ್ತೆ ಅನ್ನೋದೇ ಸಂದೇಹ. ಈಗ ಸದ್ಯಕ್ಕೆ 45,000 ಕೋಟಿವರೆಗೂ ಪಬ್ಲಿಕ್ ಇಶ್ಯೂ ಬರುತ್ತೆ ಅಂತ ಹೇಳಿದ್ದೆ. ಈಗ 2 ತಿಂಗಳಿಗೆ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು 8 ರಿಂದ 10 ಬಿಲಿಯನ್ ಡಾಲರ್ವರೆಗೂ ಇವತ್ತಿಂದ ಇನ್ಕ್ಲೂಡಿಂಗ್ ಟಾಟಾ ಕ್ಯಾಪಿಟಲ್ IPO ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಲವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಪ್ರಮೋಟರ್ಸೇ ಅವರ ಸ್ಟಾಕ್ಸ್ ನ ಮಾರ್ತಾ ಇದ್ದಾರಂತೆ. ಸೊ ಬಯರ್ಸ್ ವಿಯರ್ ಹಂಗಂತಂದ್ರೆ ತಗೊಳ್ಳೋವಂಥವ್ರು ಜಾಗ್ರತೆಯಾಗಿ ಇರಿ. ಈ ನ್ಯೂಸ್ ಅನ್ನ ಸೆಬಿ ಕೊಟ್ಟಿದ್ದಾರೆ. ಮುಂದಿನ ಸುದ್ದಿ ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ. ಟ್ರಂಪ್ ಭಾಗವತರಿಗೆ H1Bಗೆ ಕೋರ್ಟ್ ಅಲ್ಲಿ ತುಂಬಾ ಜನ ಚಾಲೆಂಜ್ ಮಾಡಿದ್ದಾರೆ. ಟ್ರಂಪ್ಗೆ ಈ ತರ ಏರ್ಸೋದಕ್ಕೆ ರೈಟ್ಸ್ ಇಲ್ಲ ಅಂತ. ಇದು ಕೂಡ ಕೋರ್ಟಾಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಲ್ಲತ್ತೆ. ಇದ್ರೀಗ ಏನಾಗ್ತಾ ಇದೆ ಅಂತಂದ್ರೆ ಟ್ರಂಪ್ ಡಿಸಿಷನ್ ತಗೊಂಡ್ರು ಅಂತಂದ್ರೆ ಆ ಡಿಸಿಷನ್ಗೆ ಅಗೇನ್ಸ್ಟ್ ಆಗಿ ನೀವು ಕೋರ್ಟ್ಗೆ ಹೋದ್ ಆ ಕೋರ್ಟ್ ಅಲ್ಲಿ ನಿರ್ಧಾರ ಆಗೋದಕ್ಕೆ ಹೇಗೂ 6 ತಿಂಗಳು 1 ವರ್ಷ ಆಗತ್ತೆ. ಇಷ್ಟೇ ಎಫಿಷಿಯೆಂಟ್ ಆಗಿದ್ರು ಕೂಡ ಆ ಪೀರಿಯಡ್ ಒಳಗಡೆ chaos ನ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜಪಾನ್ ಅಲ್ಲಿ ಫಸ್ಟ್ ಲೇಡಿ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅವರು ತುಂಬಾ ಅಗ್ರೆಸಿವ್ ಆಗು ಕನ್ಸರ್ವೇಟಿವ್ ಆಗು ಇದ್ದಾರೆ. ಶಿಂಜೋ ಅಬೆ ಕೊಲೆ ಮಾಡಲ್ಪಟ್ರು. ಆ ಪ್ರೈಮ್ ಮಿನಿಸ್ಟರ್ನ ಡಿಸೇಬಲ್ ಇವರು. ಅದರಿಂದ ಇವರು ಮ್ಯಾಗಿ ಥ್ಯಾಚರ್ ತರ ಅಂತ ಶಿ ರೋಲ್ಡ್ ಆನ್ ಸೆಲ್ಫ್ ಹಂಗಂತಂದ್ರೆ ರೈಟ್ ವಿಂಗ್ ಅಲ್ಲಿ ಇರ್ತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ಸೆಲೆಬ್ರೇಷನ್. ಇವತ್ತು ಜಪಾನ್ ಅಲ್ಲಿ 4% ಏರಿದೆ. ಇದು ಆಲ್ರೆಡಿ ಹೈಲಿ ಅಂಡರ್ ವ್ಯಾಲ್ಯೂಡ್ ಆಗಿ ಇದ್ದಂತ ಮಾರ್ಕೆಟ್ ಈಗ ತಾನೇ ಫೇರ್ ವ್ಯಾಲ್ಯೂಯೇಷನ್ ಹತ್ರ ಬಂದಿದೆ. 48,000 ದಾಟಿದೆ ಮೊದಲನೇ ಸಲ. ಇದೇ ತರ ಮಾರ್ಕೆಟ್ ಅಲ್ಲಿ ಖುಷಿಯಾದಂತ ನ್ಯೂಸ್ ಬರ್ತಾನೆ ಇದ್ರೆ 50,000 ದಾಟುತ್ತೆ ಅಂತ ಎದುರು ನೋಡಬಹುದು. ಇದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ 48 ದಾಟಿದೆ. 2ನೇ ಸಲ 50 ದಾಟುತ್ತೆ ಅಂತ ಎದುರು ನೋಡಬಹುದು. ಈ ಮಾರ್ಕೆಟ್ ಏರುವಂತದ್ದು ಗೋಲ್ಡ್ ಏರೋದು ಎಲ್ಲಾನು ಫೆಡರಲ್ ರಿಸರ್ವ್ ತಿರ್ಗಾ ರೇಟ್ ಕಟ್ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆಯಿಂದಾನೆ. ಈ ಸಲ ರೇಟ್ ಕಟ್ ಮಾಡದೇ ಇದ್ರು ಕೂಡ ಮುಂದಿನ ಸಲ ರೇಟ್ ಕಟ್ ಖಂಡಿತ ಅಂತ. ಬಟ್ ಇದ್ರಲ್ಲಿ ಏನ್ ಸಂದೇಹ ಅಂತಂದ್ರೆ ಎಲ್ಲರಿಗೂ ಟ್ರಂಪ್ ನ ಎದುರಾಕೊಂಡು ಇದರಿಂದ ರೇಟ್ ನ ಏರ್ಸೋದಕ್ಕಾಗುತ್ತಾ? ಏರಿಕೆಗಳು ಜಾಸ್ತಿ ಆದ್ರೆ ಅವರಿಗೆ ಇಂಟ್ರೆಸ್ಟ್ ರೇಟ್ ನ ಏರಿಸಬೇಕಾಗತ್ತೆ. ಅದನ್ನ ಏರ್ಸೋ ರೀತಿ ಒಬ್ಬ ವ್ಯಕ್ತಿನ ಹಾಕೋದಿಲ್ವೇ ಟ್ರಂಪ್ ಅನ್ನೋ ತರ ಮಾತು. ವೇದಾಂತ ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ರಿಕ್ವೆಸ್ಟೆಡ್ ಪರ್ಮಿಷನ್ ಸಿಕ್ಕಿಲ್ಲ, ಅದರಿಂದ ಈ ಡಿಮರ್ಜರ್ ನ ಮುಂದಿನ ವರ್ಷದವರೆಗೂ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ನಾವು ಅಬ್ಯಾಂಡನ್ ಮಾಡಿಲ್ಲ, ಅದರಿಂದ ಮುಂದಿನ ವರ್ಷದ ಒಳಗಡೆ ಡಿಮರ್ಜರ್ಗೆ ತಿರ್ಗಾ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಸಮಯದಲ್ಲಿ ಮಿಸ್ಟರ್ ಭಟ್ ಅನ್ನುವಂಥವರು ಕರ್ನಾಟಕ ಬ್ಯಾಂಕ್ ಅಲ್ಲಿ ಮುಂಚೆ ಇದ್ದು ರಿಟೈರ್ಡ್ ಆದಂತ GM ಚೀಫ್ ಆಪರೇಟಿಂಗ್ ಆಫೀಸರು ಅವ್ರನ್ನ ತಿರ್ಗಾ ಕರೆದು ಬ್ಯಾಂಕ್ ನ ಸ್ಟೆಬಿಲೈಸ್ ಮಾಡೋದಕ್ಕೆ ಹೇಳಿದ್ರು. ಅವರು ಮಾಡ್ತಾ ಇದ್ದಾರೆ. RBI ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇನ್ನೂ ಒಂದು 1 ಮಂತ್ಗೆ ಅವರಿಗೆ ಸ್ಪೆಷಲ್ ಎಕ್ಸ್ಟೆನ್ಷನ್ ನ ಕೊಟ್ಟು ನೀವೇ ಕಂಟಿನ್ಯೂ ಮಾಡಿ, ಅದು ಒಳ್ಳೇದು ಅಂತ ಹೇಳಿದ್ದಾರೆ. ಈ 1 ಮಂತ್ ಒಳಗಡೆ ಹೊಸ CEO MD ನ ಕಂಡು ಹಿಡೀರಿ ಅಂತ ಬೋರ್ಡ್ಗೆ ಹೇಳಿದ್ದಾರೆ. ಸೊ ಭಟ್ ಸರ್ಗೆ
1 ಮಂತ್ ಎಕ್ಸ್ಟೆನ್ಷನ್ ಇನ್ ಕರ್ನಾಟಕ ಬ್ಯಾಂಕ್ ಅಂತ ಅನ್ನುವಂತ ಸುದ್ದಿ ಕೂಡ ಇವತ್ತು ಬಂದಿದೆ. ಅದೇ ತರ ಟಾಟಾ ಟ್ರಸ್ಟ್ ಒಳಗಡೆ 2 ಗ್ರೂಪ್ ಒಳಗಡೆ ಒಂದು ಆರ್ಗ್ಯುಮೆಂಟ್, ಒಂದು ಫೈಟ್ ನಡೀತಾ ಇರೋದ್ರಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ಗವರ್ಮೆಂಟ್ ಇದ್ರೊಳಗಡೆ ಬಂದು ರೆಸ್ಟ್ ಅಲ್ಲಿರುವಂತ ಪ್ರಾಬ್ಲಮ್ ನ ಹೇಗಾದ್ರೂ ಸರಿ ಮಾಡಿ ಇದನ್ನ ಹೇಗಾದ್ರೂ ಮುಗಿಸೋಣ ಅಂತ ಟ್ರೈ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಬೇಸಿಕ್ಲಿ ಹೇಗೆ ಅಂತಂದ್ರೆ, ಒಂದು ಟ್ರಬಲ್ ವಾಟರ್ಸ್ ಅಲ್ಲಿ ಮೀನು ಹಿಡಿಯೋ ತರ ಏನಾದ್ರೂ ಈಗ ಗವರ್ಮೆಂಟ್ಗೆ ಫೇವರಬಲ್ ಆಗಿ ಟ್ರಸ್ಟ್ ನ ಟೇಕ್ ಓವರ್ ಮಾಡೋದಕ್ಕೆ ಏನಾದ್ರೂ ಅವಕಾಶಗಳು ಇದೆಯಾ ಅನ್ನೋ ರೀತಿನಲ್ಲಿ ಗವರ್ಮೆಂಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಬಟ್ ಈ ತರ ಸಮಯದಲ್ಲಿ ಡೆಫಿನೆಟ್ ಆಗಿ ಅವರು ಯುನೈಟೆಡ್ ಆಗ್ಬಿಡ್ತಾರೆ ಅಂತ ನಾವು ನಂಬೋದು. ಯುನೈಟ್ ಆದ್ರೇನೆ ಗೌರ್ಮೆಂಟ್ನ ಹಾಗೆ ನಿಲ್ಸೋಕ್ಕಾಗುತ್ತೆ. ರತನ್ ಟಾಟಾ ಟೈಮಲ್ಲೇ ಒಂದ್ಸಲಿ ಗೌರ್ಮೆಂಟ್ ಈ ರೀತಿ ಇಂಟರ್ಫಿಯರ್ ಮಾಡಿದಾಗ ಅವರು ಟ್ರಸ್ಟ್ನ ರೆಗ್ಯುಲೇಷನ್ಸ್ನೆಲ್ಲ ಬದಲಾಯಿಸಿ ಇವರು ಯುನೈಟೆಡ್ ಆಗಿ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಗವರ್ಮೆಂಟ್ ಇದರಲ್ಲಿ ಇಂಟರ್ಫಿಯರ್ ಮಾಡ್ತಾರೆ. ಅದಾದ್ಮೇಲೆ ಇಂಡಿಯನ್ ಟ್ಯೂಬಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಬೇಕಾದಷ್ಟು ಲೆವೆಲ್ಗೆ ರ್ಯಾರ್ ಎರ್ತ್ ಮೆಟಲ್ಸ್ ಇಲ್ಲ ಅನ್ನುವಂತ ಸುದ್ದಿ ಕೂಡ ಬಂದಿದೆ. ಇನ್ಫ್ಯಾಕ್ಟ್ ಬಜಾಜ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು 60% ಔಟ್ಪುಟ್ ಅಲ್ಲೇ ಇದ್ದೀವಿ, ಅದರಿಂದ ನಮ್ಮ ಔಟ್ಪುಟ್ ನ ಆಂಪ್ ಮಾಡೋದಕ್ಕೆ ನಮಗೆ ರ್ಯಾರ್ ಎರ್ತ್ ಮೆಟಲ್ಸ್ ಇಲ್ಲ ಅಂತ. ಅದು ಸೆಕೆಂಡ್ ಕ್ವಾರ್ಟರ್ ಅಲ್ಲಿ ಸೇಲ್ಸ್ ನ ಸೇಲ್ಸ್ ನ ತುಂಬಾ ಇಂಪ್ಯಾಕ್ಟ್ ಮಾಡ್ತು ಅಂತ ಗವರ್ಮೆಂಟ್ ಹೇಳ್ತಾ ಇದ್ದಾರೆ. ಅದರಿಂದ ಕೆಲವು ಆಟೋ ಮೇಕರ್ಸ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಟೂ ವೀಲರ್ ಆಟೋ ಮೇಕರ್ಸ್ ಎಲ್ಲ ಇದಕ್ಕೆ ಯಾವ್ದಾದ್ರೂ ಒಂದು ಆಲ್ಟರ್ನೇಟ್ ನ ಹುಡುಕ್ತಾ ಇದ್ದಾರೆ. ಅದು ಹುಡುಕೋದಕ್ಕೆ ಸಮಯ ತಗೊಳುತ್ತೆ. ಟೂ ವೀಲರ್ ಅಡಾಪ್ಷನ್ ಸ್ಲೋ ಆಗುತ್ತೆ ಅಂತ ಮಾರ್ಕೆಟ್ ಎದುರು ನೋಡ್ತಾ ಇದೆ. ಅದರಿಂದ ಟೂ ವೀಲರ್ ಎಲೆಕ್ಟ್ರಿಕ್ ಸೇಲ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಇದು ಬೇಸಿಕ್ಲಿ ಓಲಾಗೆ ತುಂಬಾ ಬ್ಯಾಡ್ ನ್ಯೂಸ್. ಯಾಕೆ ಅಂತಂದ್ರೆ ಓಲಾನ ಇದು ದೊಡ್ಡದಾಗೆ ಇಂಪ್ಯಾಕ್ಟ್ ಮಾಡುತ್ತೆ. ಇಲ್ಲಿವರೆಗೂ ಇದೇನೇ ನ್ಯೂಸ್. ಇವತ್ತು ನಿಮಗೆ ಜಾಪನೀಸ್ ಸ್ಟಾಕ್ಸ್ ಬಗ್ಗೆ ಗೊತ್ತಾಗಬೇಕು ಅಂತ ಅಂದ್ರೆ ವಿನೋದ್ ಶ್ರೀನಿವಾಸನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಲಿಂಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಪ್ಪಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.